ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ವಾಲಾ, ನಾನು ಚಂದ್ರ. ಎಷ್ಟೋ ಜನಕ್ಕೆ ಮೀಶೋ ಅಲ್ಲಿ ನಾನು ಸರ್ ನನ್ನ ಪ್ರಾಡಕ್ಟ್ನ ಲಿಸ್ಟಿಂಗ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಲ್ಲ ಸರ್. ನನ್ನ ಅಕೌಂಟ್ ಆದರೂ ಒಂದು ಕ್ರಿಯೇಟ್ ಮಾಡೋದು ಹೇಗೆ, ಇದನ್ನು ನಾನು ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೋ ಜನ ನನಗೆ ಮೆಸೇಜನ್ನು ಮಾಡ್ತಿದ್ರು ಪರ್ಸ್ನಲ್ ಆಗಿ. ಸೊ ಆ ಕಾರಣದಿಂದ ನಾನಿವತ್ತು ಮೀಶೋದಲ್ಲಿ ಅಕೌಂಟನ್ನು ಓಪನ್ ಮಾಡೋದು ಹೇಗೆ, ಅದರ ಸೆಲ್ಲರ್ ಅಕೌಂಟನ್ನು ಓಪನ್ ಮಾಡೋದು ಹೇಗೆ, ಅದರ ವೆಬ್ಸೈಟ್ ಏನು, ಅದರ ಕ್ಯಾಟ್ಲಾಗ್ ಏನು, ಅದು ಬಲ್ಕ್ ಆರ್ಡರ್ಸಲ್ಲಿ ಹೇಗೆ ಮಾಡೋದು, ಅದಕ್ಕೆ GST ಏನು ಬರುತ್ತೆ, HSN ಕೋಡ್ ಅಂದ್ರೇನು, ಈ ರೀತಿಯ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಖಂಡಿತವಾಗ್ಲೂ ಮೂಡಿರುತ್ತೆ. ಇದಕ್ಕೂ ಮುಖ್ಯವಾಗಿ ಇನ್ನೊಂದು ತಲೆಯಲ್ಲಿ ಬರೋದೇನೆಂದರೆ, ಸರ್ ನನ್ನ ಹತ್ರ GST ಇಲ್ಲ, ನಾನು ಕೂಡ ಒಂದು ಸೆಲ್ಲರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗಾಗಿ. ಹಾಗಿದ್ರೆ ಮೀಶೋನ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಫಸ್ಟು ಸೀರೀಸ್ ಮಾಡ್ತೀನಿ ನಾನು. ಆ್ಯಕ್ಚುಲಾಗಿ ಹೇಗೆ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕಾಗುತ್ತೆ. ದಯವಿಟ್ಟು ನಿಮ್ಮ ಹತ್ರ ಒಂದು ಅಕೌಂಟ್ ಇತ್ತು ಅಂತಂದರೆ ಅದೊಂದು ಪಾಸ್ಬುಕ್ಕನ್ನು ಎತ್ತಿಟ್ಕೊಳ್ಳೋದು ತುಂಬ ಒಳ್ಳೆಯದು. ನಾನೀಗ ಕ್ಲಿಯರಾಗಿ ನೀಟಾಗಿ ಇನ್ ಡೀಟೇಲಾಗಿ ವಿತ್ ಸ್ಕ್ರೀನಲ್ಲಿ ನಿಮಗೆ ರೆಕಾರ್ಡನ್ನು ಮಾಡಿ ತೋರಿಸ್ತೀನಿ. ನಾನು ಯಾವ ವೆಬ್ಸೈಟಲ್ಲಿ ಹೋಗ್ಬೋದು ಅಂತ ಕೇಳಿದ್ರೆ, ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತಿರ್ತೀನಿ ನನ್ನ ಲ್ಯಾಪ್ಟಾಪಲ್ಲಿ. suppliers.meesho.com ಅನ್ನೋ ಒಂದು ವೆಬ್ಸೈಟನ್ನು ನೀವು ಇಲ್ಲಿ ಗಮನಿಸ್ತಿರ್ಬೋದು. ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಸ್ಕ್ರೀನನ್ನು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಕಾಣ್ತಾ ಇದೆ. ಏನೇನು ಆಪ್ಷನ್ ಕಾಣ್ತಾ ಇದೆ ಅಂದರೆ, ಸೆಲ್ ಆನ್ಲೈನ್, ಹೌ ಇಟ್ ವರ್ಕ್ಸ್, ಪ್ರೈಸಿಂಗ್ ಆ್ಯಂಡ್ ಕಮಿಷನ್, ಶಿಪ್ಪಿಂಗ್ ಆ್ಯಂಡ್ ರಿಟರ್ನ್ ಮತ್ತು ಗ್ರೋ ಬಿಸ್ನೆಸ್, ಈ ಒಂದು ಆಪ್ಷನ್ ಕಾಣುತ್ತೆ. ಇನ್ನು 2 ಆಪ್ಷನ್ ಏನಂದರೆ ಲಾಗಿನ್ ಮತ್ತು ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಒಂದು ಆಪ್ಷನ್ ಇದೆ, ಕರೆಕ್ಟ್ ಅಲ್ಲ? ಸೊ ನೀವಿಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ, ಇಲ್ಲಿ ಸ್ಟಾರ್ಟ್ ಸೆಲ್ಲಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೇನಿದೆ ಅದನ್ನು ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಎಸ್, ನೀವು ಇಲ್ಲಿ ನೋಡಿದ್ರಲ್ಲ, ಈ ಪೇಜ್ ಬರುತ್ತೆ. ಏನಂತ ಬರುತ್ತೆ, ವೆಲ್ಕಮ್ ಟು ಮೀಶೋ, ಕ್ರಿಯೇಟ್ ಯುವರ್ ಅಕೌಂಟ್ ಟು ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಬಂದಿದೆ. ಸೊ ಇಲ್ಲಿ ಮೊದಲನೇ ಎಂಟರ್ ಮೊಬೈಲ್ ನಂಬರ್, ಬಿಕಾಸ್ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಇರೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಲಾಗಿನ್ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ಅಂದರೆ ನಿಮಗೆ OTP ಬರುವಂತಹ ನಂಬರನ್ನೇ ಆದಷ್ಟು ಚೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ನಂಬರ್ ಕೊಟ್ಟೆ ಅದು OTP ಬರಲಿ ಅಂದರೆ ಸೊ ತೊಂದರೆ ನಿಮಗೇನೆ. ಸೊ ನೀವು ಇಲ್ಲಿ ನೋಡ್ಬೋದು, ಎಂಟರ್ ದ ಮೊಬೈಲ್ ನಂಬರನ್ನು ಹಾಕ್ತೀರಾ. ನೀವು ಇಲ್ಲಿ ಸೆಂಡ್ OTP ಅಂತ ಕೊಟ್ಟರೆ ನಮ್ಮಲ್ಲಿ ಒಂದು OTP ಬಂದಿದೆ. ಸೊ ನಾನಿಲ್ಲಿ OTPಯನ್ನು ನಾನಿಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಹಾಕಿದ ನಂತರ ಇಮೇಲ್ ID ಅಂತ ಕೇಳ್ತಾ ಇದೆ, ಕರೆಕ್ಟಾ? ಸೊ ನೀವಿಲ್ಲಿ ನಿಮ್ಮ ಪರ್ಸ್ನಲ್ ಮೇಲ್ IDನೋ ಅಥವಾ ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ಗೆ ಅಂತ ನಾವು ಮೇಲ್ ID ಓಪನ್ ಮಾಡಿದರೆ ಆ ಒಂದು ಮೇಲ್ IDಯನ್ನು ಹಾಕಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ನಂತರ ಈ ಪಾಸ್ವರ್ಡನ್ನು ನೀವು ಸೆಟ್ ಮಾಡಬೇಕಾಗಿದೆ. ಅದರಲ್ಲಿ ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಮಿನಿಮಮ್ 8 ಲೆಟರ್ಸ್ ಕ್ಯಾರೆಕ್ಟರ್ಸ್ ಇರಬೇಕಾಗುತ್ತೆ. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ $, ಸಿಗ್ನೇಚರು ಅಥವಾ @ ಅಂತೆಲ್ಲ ಬರುತ್ತೆ, ಅದನ್ನು ಕೂಡ ಇರಬೇಕಾಗುತ್ತೆ. ಮತ್ತು ಯಾವ್ದಾನ 1 ಲೆಟರ್ ಕ್ಯಾಪ್ಸ್ ಲಾಕ್ ಇದ್ರೂ ಪರವಾಗಿಲ್ಲ, ಅದು ಕ್ಯಾಪ್ಸ್ ಲಾಕಲ್ಲಿ ಇರಬೇಕು. ಪ್ಲಸ್ ನ್ಯೂಮರಿಕಲನ್ನು ಕೂಡ ಯೂಸ್ ಮಾಡಿ ನೀವು ಟೋಟಲಾಗಿ ಒಂದು 8 ಸಮ್ ಡಿಜಿಟ್ ಬರಬೇಕು. ಇಲ್ಲಿ ನೆಕ್ಸ್ಟು ಇಲ್ಲಿ ಐ ವಾಂಟ್ ಟು ರಿಸೀವ್ ದ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬೇಕಿತ್ತು ಅಂದರೆ ಮೀಶೋಯಿಂದ ಅದನ್ನು ಟಿಕ್ ಮಾಡಿದ್ರೆ ಥ್ರೂ ವಾಟ್ಸಪ್ಪೇ ಬರುತ್ತೆ ನೀವು ಕೊಟ್ಟಿರೋಂಥ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್. ಇನ್ನು ನೆಕ್ಸ್ಟ್ ನೀವೇನೋ ನೋಡ್ತಾ ಇದ್ರೆ ಇಲ್ಲಿ 3 ಆಪ್ಷನ್ ಕಾಣ್ತಾ ಇದೆ. ಏನೇನಂತ ಹೇಳ್ತೀನಿ ನೋಡಿ. ಟ್ಯಾಕ್ಸ್ ಡೀಟೇಲ್ಸ್ ಅಂತ ಒಂದಿದೆ, ಪಿಕಪ್ ಅಡ್ರೆಸ್ ಅಂತ ಇದೆ, ಮತ್ತು ಬ್ಯಾಂಕ್ ಡೀಟೇಲ್ಸ್ ಇದೆ, ಮತ್ತು ಸಪ್ಲೈಯರ್ ಡೀಟೇಲ್ಸ್ ಅಂತ ಇದೆ. ಸೊ ಈಗ ಮೊದಲನೇದಾಗಿ ನಾವು ಟ್ಯಾಕ್ಸ್ ಡೀಟೇಲ್ಸನ್ನು ಮಾಡೋಣ. ಈಗ ನಮ್ಮ ಹತ್ರ GST ನಂಬರ್ ಇರೋದ್ರಿಂದ ನಾವು GST ನಂಬರ್ ಹಾಕಿ ನಾವು ಅಂದರೆ ಬಿಕಾಸ್ ನಾವೇನೋ ಸೆಲ್ಲರ್ ಆಗಿದ್ದೀವಿ ಅಂತಂದರೆ, ನಮ್ಮ ಹತ್ರ ಯಾವುದೋ ಒಂದು ಗೂಡ್ಸ್ಗಳು ನಮ್ಮ ಹತ್ರ ತುಂಬ ಇದ್ದಾವೆ, ಪ್ರಾಡಕ್ಟ್ಸ್ಗಳು ತುಂಬ ಇದ್ದಾವೆ ಅಂದರೆ ಈ ಆಬ್ವಿಯಸ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು GST ನಂಬರ್ ಅಂತ ಹಾಕ್ಕೊಂಡಿರ್ತಾರೆ. ಸೊ ನೀವು ಇಲ್ಲಿ GST ನಂಬರ್ ಹಾಕಿದ ತಕ್ಷಣ ಇಲ್ಲಿ ವೆರಿಫೈಡ್ ಕ್ಲಿಕ್ ಮಾಡಿದ ತಕ್ಷಣ ದಿಸ್ ಇಸ್ ಎ ಕಾಂಪೋಸಿಟ್ GST ಅಂತ ಬರ್ತದೆ. ಸೊ ನೋಡಿದ್ರೆ ಒಬ್ಬ ಸೆಲ್ಲರ್ ಅಕೌಂಟ್ ಅವ್ರದ್ದು ನಾವು GSTಯನ್ನು ಹಾಕಿದಾಗ ಈ ರೀತಿಯಾಗಿ ವೆರಿಫೈ ಕೊಟ್ಟಿದ ತಕ್ಷಣ ಅಲ್ಲಿ ವೆರಿಫೈ ಆಗುತ್ತೆ. ಇನ್ ಕೇಸ್ ಸರ್ ನನ್ನ ಹತ್ರ GST ಇಲ್ಲ ಸರ್, ನಾನು ಮಾಡಿಸ್ಬೇಕು ಅಂದರೆ ಅದು ಕೂಡ ಕೆಳಗಡೆ ಅಪ್ಲೈ ಅನ್ನೋ ಒಂದು ಆಪ್ಷನ್ ಕೂಡ ಇದೆ. ನೀವು ಅಪ್ಲೈನ ಕ್ಲಿಕ್ ಮಾಡಿದ್ರೆ ಥ್ರೂ ಮೀಶೋ ಇಂದನೇ ಥರ್ಡ್ ಪಾರ್ಟಿ ಏಜೆನ್ಸಿ ಅವರು ನಿಮಗೆ ಒಂದು GSTಯನ್ನು ಕೂಡ ಮಾಡಿಕೊಡ್ತಾರೆ. ಪ್ಲಸ್ ಇಲ್ಲೊಂದು ಆಪ್ಷನ್ ನೀವು ನೋಡ್ತಿರ್ಬೋದು, ದೇರ್ ಈಸ್ ನೋ GST ಅಂದರೆ GST ಇಲ್ಲದರೂ ಕೂಡ ನೀವು ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ಬೋದು ಅನ್ನೋ ಒಂದು ಆಪ್ಷನ್ ಕೂಡ ನೋಡ್ತಾ ಇದ್ದಾರೆ. GST ಇಲ್ಲದರೂ ಕೂಡ ನೀವು ಮೀಶೋಲಿ ಮಾತ್ರನೇ ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್ ಎನ್ರೋಲ್ಮೆಂಟ್ ID ಅಂತ ಕೇಳ್ತೀವಿ. ಏನು ಸರ್ ಇದು ಎನ್ರೋಲ್ಮೆಂಟ್ ID ಅಂತ ಕೇಳಿದ್ರೆ, ನೀವೊಂದು ಬಿಸ್ನೆಸ್ಸನ್ನು ಶುರು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಪರ್ಟಿಕ್ಯುಲರ್ ಎನ್ರೋಲ್ಮೆಂಟ್ IDಯನ್ನು ಕೊಡ್ತಾರೆ. ಅದು ಎಲ್ಲಿ ತೊಗೋಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಒಂದಿದೆ. ಇದರದ್ದು ಲಿಂಕನ್ನು ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ನೀವು ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರೋದು ಅಪ್ಲೈ ಟು ಎನ್ರೋಲ್ ಸಪ್ಲೈ ಥ್ರೂ ಕಾಮರ್ಸನ್ನು ಮಾಡಬೇಕಾದ್ರೆ ಮಾತ್ರ ಈ ಎನ್ರೋಲ್ಮೆಂಟ್ ID ಬೇಕಾಗುತ್ತೆ. ಇದಕ್ಕೆ ಇಲ್ಲಿ ಆ್ಯಸ್ ಪರ್ ದ ಪ್ಯಾನ್ ಕಾರ್ಡಲ್ಲಿ ನೇಮನ್ನು ಹಾಕಬೇಕಾಗುತ್ತೆ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ, ಪ್ರೈಮರಿ ಮೇಲ್ ID ಹಾಕಬೇಕಾಗುತ್ತೆ, ಪಿನ್ ಕೋಡು, ನಿಮ್ಮ ಅಡ್ರೆಸ್ಸು, ನಿಮ್ಮ ಕಂಪ್ಲೀಟ್ ಜಾತಕವನ್ನು ಹಾಕಬೇಕಾಗತ್ತೆ. ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಒಂದು ನಂಬರನ್ನು ಕ್ರಿಯೇಟ್ ಮಾಡಿ ನಿಮ್ಮ ಫೋನ್ ನಂಬರನ್ನು ಹಾಕಿ ನಿಮ್ಮ ಇಮೇಲಿಗೆ ಬಂದಿರುವಂಥ OTP ಪ್ಲಸ್ ಮೊಬೈಲಿಗೆ ಬಂದಿರೋ OTPಯನ್ನು ನೀವು ಇಲ್ಲಿ ಹಾಕ್ತಾ ಹೋಗಿ ವೆರಿಫೈಡ್ ನೀವು ಅದು ಹಾಕಿ ನೆಕ್ಸ್ಟ್ ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಜನ್ರೇಟ್ ಆಗುತ್ತೆ ಎನ್ರೋಲ್ಮೆಂಟ್ ID. ಸೊ ಇಲ್ಲಿ ಗಮನಿಸ್ತಿರ್ಬೋದು ನೀವು ಸ್ಕ್ರೀನಲ್ಲಿ ಎನ್ರೋಲ್ಮೆಂಟ್ ID ಕ್ರಿಯೇಟ್ ಆಗುತ್ತೆ.
ಈ ಎನ್ರೋಲ್ಮೆಂಟ್ ಐ ಡಿನ ನೀವು ತಗೊಂಡು ಇಲ್ಲಿ ನಾನು ತೋರಿಸಿದಂಥ ಜಾಗದಲ್ಲಿ ನೀವು ಇಲ್ಲಿ ಪೇಸ್ಟನ್ನು ಮಾಡಿದ್ರೆ ನೀವೊಂದು ಇ ಕಾಮರ್ಸ್ ಬಿಸ್ನೆಸ್ ಅಂದರೆ ಇ ಕಾಮರ್ಸ್ ಆಪರೇಟರ್ ಬಿಸ್ನೆಸ್ ಏನು ನೀವು ಮಾಡ್ತಿದ್ದೀರಿ ಅದಕ್ಕೊಂದು ನಿಮಗೊಂದು ಜನರೇಟ್ ಅಂತ ಒಂದು ಐಡಿಯಾನ ಜನರೇಟ್ ಮಾಡಿರ್ತಾರೆ. ಇದರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ಇದಾಗಿ ವೆರಿಫೈ ಅಂತ ಕೊಡಬೇಕಾಗುತ್ತೆ. ನೀವು ಒನ್ಸ್ ಇಲ್ಲಿ ವೆರಿಫೈ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಪ್ಲೀಸ್ ವೆಯ್ಟ್ ವಿ ವಿಲ್ ವೆರಿಫೈಂಗ್ ಅಂತ ಹೇಳಿದೆ. ವೆರಿಫೈ ಮಾಡಿದ ತಕ್ಷಣ ನೀವು ಪ್ಯಾನ್ ಡೀಟೇಲ್ಸ್ ಎಲ್ಲವೂ ಬಂದ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದೆ ಪಿಕಪ್ ಅಡ್ರೆಸ್. ಏನಿದು ಪಿಕಪ್ ಅಡ್ರೆಸ್ ಅಂದರೆ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡಬೇಕಾದ್ರೆ ಪಿಕಪ್ ಆಗಬೇಕಲ್ಲ, ಕಸ್ಟಮರ್ಗೆ ಸೆಲ್ ಮಾಡಬೇಕಾದ್ರೆ ಪಿಕಪ್ ಆಗಬೇಕು. ಸೊ ನಾವು ಪರ್ಫೆಕ್ಟಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೂ ಮಿಸ್ಟೇಕ್ ಮಾಡಿದ್ರೆ ಪಿಕಪ್ ಅಡ್ರೆಸ್ನ ಕೊಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಿಂದ ಸೆಲ್ ಮಾಡ್ತಾರೆ, ಸೆಕೆಂಡ್ ಫ್ಲೋರ್ ಕೊಡಿ, ಫಸ್ಟ್ ಫ್ಲೋರ್ ಕೊಡಿ, ಕ್ರಾಸ್ ಕರೆಕ್ಟಾಗಿ ಕೊಡಿ. ಲ್ಯಾಂಡ್ ಮಾರ್ಕ್ ಇದ್ದಷ್ಟು ನಿಮಗೆ ಪಿಕಪ್ ಈಸಿಯಾಗಿ ಆಗುತ್ತೆ, ಅದನ್ನ ಸಮಸ್ಯೆ ಬರಲ್ಲ. ಸೊ ಪಿಕಪ್ ಅಡ್ರೆಸ್ಸನ್ನು ನೀಟಾಗಿ ಕ್ಲೀನಾಗೆ ಇಲ್ಲಿ ನೀವು ಸ್ಟ್ರೀಟು, ನಿಮ್ಮ ಲೊಕ್ಯಾಲಿಟಿ, ಯಾವ ಜಾಗ, ಲ್ಯಾಂಡ್ ಮಾರ್ಕು, ಪಿನ್ ಕೋಡು, ಸಿಟಿ, ಯಾವ ಊರು ಎಲ್ಲವನ್ನು ನೀವು ಹಾಕಿ ಅಲ್ಲಿ ಕಂಟಿನ್ಯೂನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಹೇಳಿದ್ದೆ, ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಏನಿದು ಬ್ಯಾಂಕ್ ಡೀಟೇಲ್ಸ್ ಅಂತಂದರೆ, ನೀವು ಒಂದು ಸಲ ಬಿಸ್ನೆಸ್ಸನ್ನು ಶುರು ಮಾಡಿದ ನಂತರ ಒಂದು ಸಲ ರಿಜಿಸ್ಟ್ರೇಷನ್ ಆಗಿ ನೀವು ಕ್ಯಾಟ್ಲಾಗ್ ಎಲ್ಲ ಮಾಡಿ ಅದೆಲ್ಲ ಒಂದು ನೆಕ್ಸ್ಟ್ ಪ್ರೋಸೆಸ್ ಇದೆ, ಅದನ್ನು ಕೂಡ ನಾನು ನೀಟಾಗಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದ್ಸಲ ರಿಜಿಸ್ಟ್ರೇಷನ್ ಆಗಿದ್ದರೆ ನಿಮಗೆ ಬಿಸ್ನೆಸ್ ಆಗುತ್ತೆ ಗೊತ್ತಾ. ಬಿಸ್ನೆಸ್ ಆದಾಗ ನಿಮಗೆ ಪೇಮೆಂಟನ್ನು ಕೊಡ್ತಾರಲ್ಲ, ನಿಮಗೆ ಆ ಪೇಮೆಂಟ್ ಇದೇ ಅಕೌಂಟಿಗೆ ಬರುತ್ತೆ. ಸೊ ದಯವಿಟ್ಟು ರನ್ನಿಂಗಲ್ಲಿರುವಂಥ ಅಕೌಂಟನ್ನು ನೀವು ಯೂಸ್ ಮಾಡೋದು ಒಳ್ಳೆಯದು. ಸೊ ಇಲ್ಲಿ ನೋಡ್ತಿರ್ಬೋದು, ಅಕೌಂಟ್ ನಂಬರನ್ನು ಹಾಕಬೇಕಾಗುತ್ತೆ, ಮತ್ತು ಕನ್ಫರ್ಮೇಷನ್ ಅಕೌಂಟ್ ನಂಬರನ್ನು ಹಾಕಿ IFSC ಕೋಡನ್ನು ಹಾಕಿ ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಹೆಸರು ಎಲ್ಲ ಹೋಗ್ಬಿಡುತ್ತೆ. ಈಗ ಸಪ್ಲೈಯರ್ ಡೀಟೇಲ್ಸ್ ಅಂತ ಇದೆ. ಏನಿದು ಸಪ್ಲೈಯರ್ ಡೀಟೇಲ್ಸು? ಈಗ ನಿಮ್ಮ ಒಂದು ಅಂಗಡಿ ಹೆಸರೇನು, ಒಂದು ಯೂನಿಕ್ ನೇಮನ್ನು ಕೊಡಬೇಕಾಗುತ್ತೆ. ಇಲ್ಲಿ ಸ್ಟೋರ್ ನೇಮ್ ಅಂತ ಒಂದು ಯೂನಿಕ್ ನೇಮ್ ಕೊಡಬೇಕಾಗುತ್ತೆ. ನಿಮ್ಮ ಪೂರ್ತಿ ಹೆಸರು, ಪ್ಯಾನ್ ಕಾರ್ಡಲ್ಲಿ ಏನಿರುತ್ತೆ ಅದರ ಪೂರ್ತಿ ಹೆಸರನ್ನು ಕೊಟ್ಟು ಈ ಸಿಗ್ನೇಚರ್ ಅದು ಅಂದರೆ ಅದೇ ಒಂದು ಜನರೇಟ್ ಮಾಡಿಕೊಡುತ್ತೆ. ಸಿಗ್ನೇಚರನ್ನು ಮಾಡಿ ಸಬ್ಮಿಟ್ ಕೊಡಿಸಿದ ತಕ್ಷಣ ನಿಮಗಿಲ್ಲಿ ಅಕೌಂಟ್ ರಿಜಿಸ್ಟ್ರೇಷನ್ ಆಗಿದ್ದು ಕಂಪ್ಲೀಟ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭ, ಕೇವಲ 5 ನಿಮಿಷದಲ್ಲಿ ನೀವು ಒಂದು ಮೀಶೋಲಿ ಯಾವ ರೀತಿಯಾಗಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಇಷ್ಟು ಸುಲಭವಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ವೆರಿ ಸಿಂಪಲ್ ರೀ. 5 ನಿಮಿಷದಲ್ಲಿ ಒಂದು ಮೀಶೋ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಯಾವುದೇ ಕೂಡ ಸ್ಟ್ರೆಸ್ಸೇ ಇಲ್ಲ. ಆರಾಮಾಗಿ ನೀವು ಕೂಡ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಅದಕ್ಕೆ ಕಾರಣಕ್ಕೆ ನಾನು ಇನ್ ಡೀಟೇಲ್ಡಾಗಿ ಬ್ಯಾಂಕ್ ಪಾಸ್ಬುಕ್ ಕರೆಕ್ಟಾಗಿ ಇಟ್ಕೊಳ್ಳಿ, ನಿಮ್ಮ ಪ್ಯಾನ್ ಕಾರ್ಡ್ ಕರೆಕ್ಟಾಗಿ ಇಟ್ಕೊಳ್ಳಿ, ಯಾವ ರೀತಿಯಾಗಿ ಎನ್ರೋಲ್ಮೆಂಟ್ ID ಬೇಕಾಗುತ್ತೆ, GST ಇಲ್ದಿರನ್ನು ಕೂಡ ಸೆಲ್ ಮಾಡ್ಬೋದು ಅನ್ನೋದನ್ನು ಸುಲಭವಾಗಿ ಈಸಿಯಾಗಿ 5 ನಿಮಿಷದಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ಎಪಿಸೋಡಲ್ಲಿ ಬರ್ತೀನಿ ನಾನು ಕ್ಯಾಟ್ಲಾಗ್ ಮಾಡೋದು ಹೇಗೆ, ಅಂದರೆ ಯಾವ ರೀತಿಯಾಗಿ ನಾವು ಇಮೇಜಸನ್ನು ಹಾಕಬೇಕಾಗುತ್ತೆ, ಯಾವ ಕ್ವಾಲಿಟಿಯನ್ನು ಹಾಕಬೇಕಾಗುತ್ತೆ, ಯಾವ ಫಾರ್ಮ್ಯಾಟನ್ನು ಹಾಕಬೇಕಾಗುತ್ತೆ, ಪ್ರೈಸಿಂಗ್ ಲಿಸ್ಟಿಂಗ್ ಯಾವ ಥರ ಮಾಡಬೇಕಾಗುತ್ತೆ, ಯಾವ್ಯಾವ ಪ್ರಾಡಕ್ಟ್ಗೆ ಯಾವ್ಯಾವ ರೀತಿಯಾಗಿ ಒಂದು ಕ್ಯಾಟಗರಿ ವೈಸ್ ನಾವು ತೋರಿಸ್ಕೋಬೋದು, ಕ್ಯಾಟಗರಿನ ಸೆಲೆಕ್ಟ್ ಮಾಡೋದು ಹೇಗೆ, ಯಾವ ರೀತಿಯಾಗಿ ನಾವು ಲಿಸ್ಟಿಂಗನ್ನು ಮಾಡಿ ಮೀಶೋಲಿ ಪ್ರೈಸಿಂಗ್ ಯಾವ ಥರ ಹಾಕಬೇಕಾಗುತ್ತೆ, ಅಥವಾ ರಿಟರ್ನ್ ಬಂದಬೇಕಾದ್ರೆ ಅವರು ಎಷ್ಟು ನಮಗೆ ಚಾರ್ಜಸನ್ನು ಮಾಡ್ತಾರೆ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲನ್ನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಪರ್ಸ್ನಲಿ ನಾನೇ ಕಮೆಂಟಿಗೆ ರಿಪ್ಲೈಯನ್ನು ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಅಂತ ಮೀಶೋ ಯಾವ ರೀತಿಯಾದರೂ ಡೌಟ್ ಇತ್ತು ಅಂದರೆ ನನಗೆ ಮೀಶೋಲಿ ಕಮೆಂಟನ್ನು ಅಲ್ಲಿ ಸೆಕ್ಷನಲ್ಲಿ ನೀವು ದಯವಿಟ್ಟು ಹಾಕಬೇಕು. ಆದ ನಂತರ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಮೀಶೋಲಿ ನಿಮ್ಗೆ ಯಾವುದೇ ರೀತಿ ಅಕೌಂಟನ್ನು ಓಪನ್ ಮಾಡೋದಕ್ಕೆ ನಿಮ್ಗೆ ಸಮಸ್ಯೆ ಇತ್ತು ಅಂದರೆ ನಾನು ಹೇಳಿ, ನಾನು ಅದಕ್ಕೆ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೋಡೋದಲ್ಲ, ಇದಾಗಿತ್ತು ಒಂದು ಸೂಪರ್ ವಿಡಿಯೋ. ಮೀಶೋನ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಡೈಲಿ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.